ಇದೇನಿದು ಈಳಿಗೆ ಮನೆ, ತೆಂಗಿನಕಾಯಿ ತುರಿಯೋ ಮನೆ, ಇದನ್ನೆಲ್ಲ ತಗೊಂಬಂದು ಇಟ್ಟಿದ್ದಾರೆ. ಏನಕ್ಕೆ ಇದನ್ನೆಲ್ಲ ಅಂತ ನೋಡ್ತಾ ಇದ್ದೀರಾ? ಪಾರಂಪರ್ಯವಾಗಿ ಯೂಸ್ ಮಾಡೋ ಸಾಮಾನುಗಳನ್ನ ನಿಮ್ಗೋಸ್ಕರನೇ ತಗೊಬಂದು ಕೊಡ್ಬೇಕು ಅಂತಾನೆ ಉಡ್ಡಲ್ ಮಾಡಿರೋ ಈಳಿಗೆ ಮನೆ ಹಾಗೂ ತೆಂಗಿನಕಾಯಿ ತುರಿಯೋ ಮನೆನ ತಗೊಬಂದಿದೀವಿ. ತೆಂಗಿನಕಾಯಿ ತುರಿಯೋ ಮನೆನ ನೋಡಿದ್ರೆ ಕೆಳಗೆ ಈ ತರ ಕೊಟ್ಟಿದ್ದಾರೆ ನೋಡಿ. ಇದು ಯೂಶಲ್ ಆಗಿ ನಾವು ತೆಂಗಿನಕಾಯಿನ ತುರಿಬೇಕಾದ್ರೆ ಕೆಳಗಡೆ ಒಂದು ಪ್ಲೇಟ್ ನ ಇಟ್ಟು ಅದ್ರಲ್ಲಿ ಕಲೆಕ್ಟ್ ಮಾಡ್ಕೋತೀವಿ ಅಲ್ವಾ. ಸೊ ಅದಕ್ಕೋಸ್ಕರನೇ ಮರದಲ್ಲೇ ಪ್ಲೇಟ್ ತರ ಮಾಡಿ ಈ ಮಾಡೆಲ್ ನ ನಿಮ್ಗೋಸ್ಕರ ತಂದಿದೀವಿ. ತುರಿಯೋ ಪಾರ್ಟ್ ಕಬ್ಬಿಣದಲ್ಲಿ ಮಾಡಿರೋದು, ಕೆಳಗಡೆ ಬೋಲ್ಟ್ ನಟ್ ಹಾಕಿ ಟೈಟ್ ಮಾಡಿದ್ದಾರೆ. ಇದು ತುಂಬಾನೇ ಕ್ವಾಲಿಟಿ ಆಗಿರುತ್ತೆ. ಅದೇ ತರ ಈ ಈಳಿಗೆ ಮನೆ ನೋಡಿದಾಗ ಇದು ಸಹ ಉಡ್ಡಲ್ ಮಾಡಿರೋದು. ಫಿನಿಶಿಂಗ್ ತುಂಬಾನೇ ಚೆನ್ನಾಗಿರುತ್ತೆ, ವೆಯ್ಟ್ ಸಹ ಚೆನ್ನಾಗಿರುತ್ತೆ. ಕಟ್ ಮಾಡೋ ಪಾರ್ಟ್ ನ ನೋಡಿದ್ರೆ ಸ್ಟೀಲ್ ಅಲ್ಲಿ ಮಾಡಿದ್ದಾರೆ, ಇದು ಸಹ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡಿದ್ರೆ ಇದು ಇನ್ನೊಂದು ಮಾಡೆಲ್ ತೆಂಗಿನಕಾಯಿ ತುರಿಯೋ ಮನೆ. ಇದರಲ್ಲಿ ತುರಿಯೋ ಬ್ಲೇಡ್ ನ ನೋಡಿದ್ರೆ ತುಂಬಾನೇ ಶಾರ್ಪ್ ಆಗಿರುತ್ತೆ, ಆದ್ರಿಂದ ಈಸಿಯಾಗಿ ತೆಂಗಿನಕಾಯಿನ ತುರ್ಕೊಬಹುದು. ಒಬ್ಬೊಬ್ರು ಸ್ವಲ್ಪ ಹೈಟ್ ಆಗಿ ಇಳ್ತಾರೆ, ಅವರಿಗೋಸ್ಕರನೇ ಸ್ವಲ್ಪ ಹೈಟ್ ಆಗಿ ಮಾಡಿರೋದು ಸಹ ಇದೆ. ಇದೆರಡಕ್ಕೂ ಯಾವುದೇ ತರದ ಪೇಂಟ್ ಇಲ್ಲ ವಾರ್ನಿಶೋ ಸಹ ಮಾಡಿಲ್ಲ. ಈ ಎಲ್ಲಾ ತುರಿಯೋ ಮನೆನು ಉಡ್ಡಲೆ ಮಾಡಿರೋದ್ರಿಂದ ಫಿನಿಶಿಂಗ್, ಕ್ವಾಲಿಟಿ ಹಾಗೂ ವೆಯ್ಟ್ ಇದೆಲ್ಲವೂ ಸಹ ತುಂಬಾನೇ ಚೆನ್ನಾಗಿರುತ್ತೆ. ಇದು ತರಕಾರಿ ಕಟ್ ಮಾಡೋದಕ್ಕೆ, ತೆಂಗಿನಕಾಯಿ ತುರಿಯೋದಕ್ಕೆಲ್ಲ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ನಿಮ್ಗೂ ಸಹ ಈ ಪ್ರಾಡಕ್ಟ್ ಗಳು ಬೇಕು ಅಂತಂದ್ರೆ ಸ್ಕ್ರೀನ್ ಅಲ್ಲಿ ಬರೋ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ.